Okay. So welcome back to our YouTube channel. ಮೊದಲನೇದಾಗಿ ಕಂಟಿನ್ಯೂಸ್ ಸೀರೀಸ್ ಇದಾಗಿರುತ್ತೆ. ಲ್ಯಾಕ್ಟೋಸ್ ಇಸ್ ಟರ್ಮ್ಡ್ ಆಸ್ ಇಂಡ್ಯೂಸರ್ ಇನ್ ಲ್ಯಾಕೋಪೆರಾನ್. ಲ್ಯಾಕ್ಟೋಸ್ ಅನ್ನ ಲ್ಯಾಕೋಪೆರಾನ್ ಅಲ್ಲಿ ಇಂಡ್ಯೂಸರ್ ಅಂತ ಹೇಳ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಲ್ಯಾಕ್ಟೋಸ್ ಏನಿರುತ್ತೆ ಇದು ಸ್ವಿಚಿಂಗ್ ಆನ್ ಅಂಡ್ ಆಫ್ ದಿ ಒಪೆರಾನ್. ಈ ಒಪೆರಾನ್ ನಲ್ಲಿ ಇದು ಕಂಟ್ರೋಲ್ ಮಾಡುತ್ತೆ ಲ್ಯಾಕ್ಟೋಸ್ ಸ್ವಿಚಿಂಗ್ ಆನ್ ಮತ್ತೆ ಆಫ್ ಮಾಡೋದಕ್ಕೆ. ಸೊ ಹಾಗಾಗಿನೇ ಇಟ್ ಇಸ್ ಟರ್ಮ್ಡ್ ಆಸ್ ಇಂಡ್ಯೂಸರ್ ಅಂತ ಹೇಳ್ತಾರೆ. ಡಿಫೈನ್ ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಏನು? ದ ಪ್ರೋಸೆಸ್ ಆಫ್ ಕಾಪಿಂಗ್ ಜೆನೆಟಿಕ್ ಇನ್ಫಾರ್ಮೇಶನ್ ಫ್ರಮ್ ಒನ್ ಸ್ಟ್ರಾಂಡ್ ಆಫ್ DNA into RNA. From one strand of the DNA into RNA ಅಂದ್ರೆ DNA ಈ ತರ ಏನು DNA ಸ್ಟ್ರಾಂಡ್ಸ್ ಇರುತ್ತಲ್ವಾ, ಒನ್ ಸ್ಟ್ರಾಂಡ್ ಆಫ್ ದಿ DNA ಇಂಟು RNA ಕಾಪಿಂಗ್ ಜೆನೆಟಿಕ್ ಇನ್ಫಾರ್ಮೇಶನ್ DNA ಇಂದ RNA ಗೆ, ಅದನ್ನ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ತಾರೆ. ಸೊ ವಾಟ್ ಇಸ್ ಯುಕ್ರೊಮ್ಯಾಟಿನ್? ಯುಕ್ರೊಮ್ಯಾಟಿನ್ ಅನ್ನುವಂಥದ್ದು ಇಟ್ ಇಸ್ ಅ ರೀಜನ್ ಆಫ್ ಕ್ರೊಮ್ಯಾಟಿನ್ is loosely packed and stains light. ಯುಕ್ರೊಮ್ಯಾಟಿನ್ ಏನಿದೆಯಲ್ಲ ಇದು ಒಂದು ಕ್ರೊಮ್ಯಾಟಿನ್ ರೀಜನ್ ಅಲ್ಲಿ ಇರುತ್ತೆ. ಕ್ರೊಮ್ಯಾಟಿನ್ ರೀಜನ್ ಅಲ್ಲಿ ಈ ಯುಕ್ರೊಮ್ಯಾಟಿನ್ ಇರುತ್ತೆ. ಬಟ್ ಯುಕ್ರೊಮ್ಯಾಟಿನ್ ಏನು ಅಂದ್ರೆ ತುಂಬಾ ಲೂಸ್ಲಿ ಪ್ಯಾಕ್ಡ್ ಆಗಿರುತ್ತೆ ಮತ್ತೆ ಇಟ್ ಸ್ಟೇನ್ಸ್ ಲೈಟ್ ಅಂತ ಹೇಳ್ತೀವಿ. ಓಕೆ, ಅಂದ್ರೆ ನಾವು ಅದನ್ನ ಸ್ಟೇನ್ ಮಾಡಿದಾಗ ತುಂಬಾ ಲೈಟ್ ಕಲರ್ ಅಪಿಯರೆನ್ಸ್ ಯುಕ್ರೊಮ್ಯಾಟಿನ್ ಕೊಡುತ್ತೆ. ವೈ DNA ರೆಪ್ಲಿಕೇಶನ್ ಇಸ್ ಕಾಲ್ಡ್ ಸೆಮಿ ಕನ್ಸರ್ವೇಟಿವ್. ವೈ DNA ರೆಪ್ಲಿಕೇಶನ್ ಈಸ್ ಕಾಲ್ಡ್ ಸೆಮಿ ಕನ್ಸರ್ವೇಟಿವ್. ನಾವು ಯಾಕೆ DNA ರೆಪ್ಲಿಕೇಶನ್ ಅನ್ನ ಸೆಮಿ ಕನ್ಸರ್ವೇಟಿವ್ ಅಂತ ಹೇಳ್ತೀವಿ? ಆಫ್ಟರ್ ದ ಕಂಪ್ಲೀಷನ್ ಆಫ್ ರೆಪ್ಲಿಕೇಶನ್ each DNA molecule would have one parental and one newly synthesized strand. Okay, ಅದಕ್ಕೋಸ್ಕರನೇ ನಾವು DNA ರೆಪ್ಲಿಕೇಶನ್ ಅನ್ನ ಇಟ್ ಇಸ್ ಸೆಡ್ ಟು ಬಿ ಸೆಮಿ ಕನ್ಸರ್ವೇಟಿವ್ ಅಂತ ಹೇಳ್ತೀವಿ. ಸೊ ಸೆಮಿ ಕನ್ಸರ್ವೇಟಿವ್ ಅಂದ್ರೆ ಏನು? ನಾವ್ ಯಾಕೆ DNA ರೆಪ್ಲಿಕೇಶನ್ ಅನ್ನ ಸೆಮಿ ಕನ್ಸರ್ವೇಟಿವ್ ಅಂತ ಕರಿತೀವಿ? ಈಗ ನೋಡಿ, ರೆಪ್ಲಿಕೇಶನ್ ಕಂಪ್ಲೀಟ್ ಆದ್ಮೇಲೆ DNA ರೆಪ್ಲಿಕೇಶನ್ ಅನ್ನ ನಾವು ಸೆಮಿ ಕನ್ಸರ್ವೇಟಿವ್ ಅಂತ ಯಾಕೆ ಕರಿತೀವಿ ಅಂದ್ರೆ, ಏನು ರೆಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ ಪ್ರತಿಯೊಂದು DNA ಮಾಲಿಕ್ಯೂಲ್ ಕೂಡ ಒಂದು ಪೇರೆಂಟಲ್ ಸ್ಟ್ರಾಂಡ್ ಇನ್ನೊಂದು ಹೊಸದಾಗಿ ಸಿಂಥಸೈಸ್ ಆಗಿರುವಂತ ಸ್ಟ್ರಾಂಡ್. ಓಕೆ, ಸೊ ಹಾಗಾಗಿ ಒಂದು DNA ಅಂದ್ರೆ ಓಲ್ಡ್ ಅಂಡ್ ನ್ಯೂ ಕಾಂಬಿನೇಷನ್ ಅಂದ್ರೆ DNA ಒಂದ್ ಪೇರೆಂಟಲ್ ಸ್ಟ್ರಾಂಡ್ ಇರುತ್ತೆ, ಇನ್ನೊಂದು ಹೊಸದಾಗಿ ನ್ಯೂಲಿ ಸಿಂಥಸೈಸ್ ಸ್ಟ್ರಾಂಡ್ ಅನ್ನ ಒಳಗೊಂಡಿರುತ್ತೆ. ಹಾಗಾಗಿನೇ DNA ರೆಪ್ಲಿಕೇಶನ್ ಅನ್ನ ಸೆಮಿ ಕನ್ಸರ್ವೇಟಿವ್ ಅಂತ ಹೇಳ್ತಾರೆ. ವಿಚ್ ಕ್ರೋಮೋಸೋಮ್ ಆಫ್ ಮ್ಯಾನ್ ಹ್ಯಾಸ್ ದ ಲೀಸ್ಟ್ ನಂಬರ್ ಆಫ್ ಜೀನ್ಸ್? ವಿಚ್ ಕ್ರೋಮೋಸೋಮ್ ಆಫ್ ಮ್ಯಾನ್ ಹ್ಯಾಸ್ ದ ಲೀಸ್ಟ್ ನಂಬರ್ ಆಫ್ ಜೀನ್ಸ್? ಸೊ ನೋಡಿ, ಈಗ ಎಕ್ಸ್ ಮತ್ತೆ ವೈ ಕ್ರೋಮೋಸೋಮ್ಸ್ ಹ್ಯೂಮನ್ ಮನುಷ್ಯ ಹೊಂದಿದ್ದಾನೆ, ಹೌದಾ? ಈಗ ನೋಡಿ, ಎಕ್ಸ್ ಫಿಮೇಲ್ ಅಂಡ್ XY ಹ್ಯೂಮನ್ ಅಲ್ಲ, ಸಾರಿ, ಮ್ಯಾನ್. ಓಕೆ, ಸೊ ಇವಾಗ ವೈ ಕ್ರೋಮೋಸೋಮ್ ಏನಿದೆಯಲ್ಲ ಇದು ಲೀಸ್ಟ್ ನಂಬರ್ ಆಫ್ ಜೀನ್ಸ್ ಅನ್ನ ಒಳಗೊಂಡಿರುತ್ತೆ. ಯಾವುದು? ವೈ ಕ್ರೋಮೋಸೋಮ್. ಆನ್ ವಿಚ್ ಬ್ಯಾಕ್ಟೀರಿಯಾ ಗ್ರಿಫಿತ್ ಕಂಡಕ್ಟೆಡ್ ಟ್ರಾನ್ಸ್ಫಾರ್ಮೇಶನ್ ಎಕ್ಸ್ಪೆರಿಮೆಂಟ್? ಯಾವ ಬ್ಯಾಕ್ಟೀರಿಯಾ ಮೇಲೆ ಗ್ರಿಫಿತ್ ಟ್ರಾನ್ಸ್ಫಾರ್ಮೇಶನ್ ಎಕ್ಸ್ಪೆರಿಮೆಂಟ್ ಅನ್ನ ಕೈಗೊಂಡ್ರು? ದಟ್ ಇಸ್ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ ಅಥವಾ ನ್ಯೂಮೆನೋಕಾಕಸ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ನೇಮ್ ದ ಇಂಡ್ಯೂಸರ್ ವಿಚ್ ರೆಗ್ಯುಲೇಟ್ಸ್ ದ ಸ್ವಿಚಿಂಗ್ ಆನ್ ಅಂಡ್ ಆಫ್ ದ ಲ್ಯಾಕೋಪೆರಾನ್. ಯಾವುದು? ಮುಂಚೆನೆ ನೋಡಿದ್ವಿ ಅಲ್ವಾ, ದಟ್ ಇಸ್ ಲ್ಯಾಕ್ಟೋಸ್. ವಿಚ್ ಟೈಪ್ ಆಫ್ RNA ಪಾಲಿಮರೇಸ್ ಎಂಜೈಮ್ ಟ್ರಾನ್ಸ್ಕ್ರೈಬ್ಸ್ ಪ್ರಿಕರ್ಸರ್ mRNA? ಯಾವ ಟೈಪ್ ಆಫ್ RNA ಪಾಲಿಮರೇಸ್ ಎಂಜೈಮ್ ಪ್ರಿಕರ್ಸರ್ ಅಂದ್ರೆ mRNA ಗೆ ಪ್ರಿಕರ್ಸರ್ ಆಗಿ ಟ್ರಾನ್ಸ್ಕ್ರೈಬ್ ಮಾಡುತ್ತೆ ಅಂತ ಹೇಳಿದ್ರೆ ದಟ್ ಇಸ್ RNA ಪಾಲಿಮರೇಸ್ 2. ಓಕೆ, ನೇಮ್ ದ ಪ್ರೋಸೆಸ್ ಇನ್ ವಿಚ್ ಇಂಟ್ರಾನ್ಸ್ ಆರ್ ರಿಮೂವ್ಡ್ ಅಂಡ್ ಎಕ್ಸಾನ್ಸ್ ಆರ್ ಜಾಯಿನ್ಡ್ ಇನ್ ಎ ಡಿಫೈನ್ಡ್ ಆರ್ಡರ್. ನೋಡಿ, ಇಂಟ್ರಾನ್ಸ್ ಅನ್ನ ರಿಮೂವ್ ಮಾಡಿಬಿಟ್ಟು ಎಕ್ಸಾನ್ಸ್ ಅನ್ನ ಜಾಯಿನ್ ಮಾಡೋದು ಅಂದ್ರೆ ಒಳಗಡೆ ಇರೋದನ್ನ ಹೊರಗಡೆ ತೆಗೆದು ಹೊರಗಡೆ ಇರೋದನ್ನ ಜಾಯಿನ್ ಮಾಡೋದು ಇನ್ ಎ ಡಿಫೈನ್ಡ್ ಆರ್ಡರ್. ಆ ಒಂದು ಪ್ರೋಸೆಸ್ ಅನ್ನ ಏನಂತ ಕರೀತಾರೆ? ದಟ್ ಇಸ್ ಸೆಡ್ ಟು ಬಿ ಸ್ಪ್ಲೈಸಿಂಗ್ ಅಂತ ಹೇಳಿ ಕರೀತಾರೆ. ಇನ್ನು 2 ಮಾರ್ಕ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. tRNA ಏನಿದೆಯಲ್ಲ ಇಟ್ ಇಸ್ ಅಡಾಪ್ಟರ್ ಮಾಲಿಕ್ಯೂಲ್. ಕಮೆಂಟ್ ಇದ್ರ ಬಗ್ಗೆ. ಇವಾಗ tRNA ಏನಿದೆಯಲ್ಲ ಇದು ಒಂದು ಅಡಾಪ್ಟರ್ ಮಾಲಿಕ್ಯೂಲ್ ಅಂತ ಹೇಳ್ತಾರೆ. ಕಾರಣ ಏನು? tRNA ಅನ್ನುವಂಥದ್ದು ಆಂಟಿಕೋಡಾನ್ ಲೂಪ್
ಓಕೆ, ಇದು ಒಂದು 3 ಸ್ಪೆಸಿಫಿಕ್ ಬೇಸಸ್ ಕಾಂಪ್ಲಿಮೆಂಟರಿ ಟು ದ ಕೋಡ್ ಅಂಡ್ ಬೈಂಡ್ ಟು MRNA. ಈ TRNA ಏನಿರುತ್ತೆ ಇದು MRNA ಗೆ ಬೈಂಡ್ ಆಗಿರುತ್ತೆ. ಓಕೆ, ಇದು ಅಮೈನೋ ಆಸಿಡ್ ಅಕ್ಸೆಪ್ಟರ್ ಎಂಡ್, ಅಲ್ಲಿಂದ ಅಮೈನೋ ಆಸಿಡ್ ಬೈಂಡ್ ಗೆ ಇದು ಕನೆಕ್ಟ್ ಆಗಿರುತ್ತೆ. ಓಕೆ, TRNAs ಆರ್ ಸ್ಪೆಸಿಫಿಕ್ ಫಾರ್ ಈಚ್ ಅಮೈನೋ ಆಸಿಡ್. ನೋಡಿ, ಇವಾಗ TRNA ಅನ್ನುವಂಥದ್ದು ಏನಿದೆಯಲ್ಲ ಇದು ಪ್ರತಿಯೊಂದು ಅಮೈನೋ ಆಸಿಡ್ಗೂ ಕೂಡ ಸ್ಪೆಸಿಫಿಕ್ ಆಗಿ ಇದು ಒಳಗೊಂಡಿರುತ್ತೆ. ಇನ್ನು ಕೋಡಾನ್ UUG ಹ್ಯಾಸ್ ಡ್ಯುಯಲ್ ಫಂಕ್ಷನ್, ಜಸ್ಟಿಫೈ ಅಂತ ಇದೆ. AUG ಕೋಡ್ಸ್ ಫಾರ್ ಮಿಥಯೋನಿನ್, ಆಮೇಲೆ AUG ಆಲ್ಸೋ ಆಕ್ಟ್ ಆಸ್ ಇನಿಷಿಯೇಟರ್ ಕೋಡಾನ್, ಅಂದ್ರೆ ಇದು ಯಾವಾಗ್ಲೂ ಇನಿಷಿಯೇಟರ್ ಕೋಡಾನ್ ಆಗಿನೂ ಕೆಲಸ ಮಾಡುತ್ತೆ. ಆಮೇಲೆ ಇದು ಮಿಥಯೋನಿನ್ ಕೋಡ್ ಕೂಡ ಹೌದು. ವಾಟ್ ಆರ್ ದ ಕ್ರೈಟೀರಿಯಾ ಫಾರ್ DNA ಟು ಆಕ್ಟ್ ಆಸ್ ದ ಜೆನೆಟಿಕ್ ಮಟೀರಿಯಲ್? ವಾಟ್ ಆರ್ ದ ಕ್ರೈಟೀರಿಯಾ ಫಾರ್ DNA? ಈಗ ಏನೆಲ್ಲ ಒಂದು ಕ್ರೈಟೀರಿಯಾವನ್ನ ಒಳಗೊಂಡಿದೆ ಅಂದ್ರೆ DNA ಒಂದು ಜೆನೆಟಿಕ್ ಮಟೀರಿಯಲ್ ಅಂತ ಹೇಳೋದಕ್ಕೆ ಏನೇನೆಲ್ಲ ಕ್ರೈಟೀರಿಯಾ ಕಾರಣ ಅಂತ ನೋಡೋದಾದ್ರೆ, it should be able to generate its replica. It should chemically and structurally be stable ಆಗಿರಬೇಕು. It should provide the scope for slow changes that are required for evolution. ಅದಾದ್ಮೇಲೆ it should be able to express itself in the form of Mendelian characters. ಇವೆಲ್ಲ ಇದ್ರೆ this is the main criteria of DNA to act as a genetic material ಅಂತ ಹೇಳ್ತೀವಿ. Name the scientist who found out DNA and what was the name given by him? DNA was first identified by Frederick Mister. He named it as nuclein ಅಂತ ಕರೆದ್ರು. ಯಾರು? ಫ್ರೆಡ್ರಿಕ್ ಮಿಸ್ಟರ್ ಫಸ್ಟ್ DNA ಅನ್ನ ನ್ಯೂಕ್ಲಿನ್ ಅಂತ ಕರೆದ್ರು. Write the 2 basic amino acid residues which are rich in histones. 2 ಬೇಸಿಕ್ ಅಮೈನೋ ಆಸಿಡ್ಸ್ ಹಿಸ್ಟೋನ್ಸ್ ಅಲ್ಲಿ ರಿಚ್ ಆಗಿರುವಂತವನ್ನ ಹೇಳಬೇಕು. ದಟ್ ಇಸ್ ಲೈಸೈನ್ ಅಂಡ್ ಆರ್ಜಿನಿನ್. ಓಕೆ, ಲೈಸೈನ್ ಮತ್ತೆ ಆರ್ಜಿನಿನ್ ಏನಿದೆಯಲ್ಲ ಇವೆರಡು ಅಮೈನೋ ಆಸಿಡ್ಸ್ ಅಂಡ್ ದೇ ಆರ್ ವೆರಿ ರಿಚ್ ಇನ್ ಹಿಸ್ಟೋನ್ಸ್. ಓಕೆ, ಇನ್ನು ಕೋಡಾನ್ಸ್ AUG ಹ್ಯಾಸ್ ಡ್ಯುಯಲ್ ಫಂಕ್ಷನ್. ಅಫ್ ಕೋರ್ಸ್ ಯಾವುದು? ಇಟ್ ಕೋಡ್ಸ್ ಫಾರ್ ಮಿಥಯೋನಿನ್, ಆಮೇಲೆ ಇದು ಒಂದು ಇನಿಷಿಯೇಟರ್ ಕೋಡಾನ್ ಆಗಿ ಕೂಡ ಕೆಲಸ ಮಾಡುತ್ತೆ. ಇನ್ನು RNA ಪಾಲಿಮರೇಸಸ್ ಇನ್ ಯೂಕ್ಯಾರಿಯೋಟ್ಸ್ ಶೋ ಡಿವಿಷನ್ ಆಫ್ ಲೇಬರ್. ಓಕೆ, ಸೊ ಇದನ್ನ ಸಬ್ಸ್ಟಾನ್ಶಿಯೇಟ್ ಅಂತ ಕೇಳಿದ್ದಾರೆ. RNA ಪಾಲಿಮರೇಸಸ್ ಇನ್ ಯೂಕ್ಯಾರಿಯೋಟ್ ಶೋ ಡಿವಿಷನ್ ಆಫ್ ಲೇಬರ್. ನೋಡಿ, in eukaryotes. Okay, so RNA polymerase 1 transcribes rRNA. RNA polymerase 1 ಬಂದ್ಬಿಟ್ಟು it transcribes rRNA. 2 ಬಂದ್ಬಿಟ್ಟು transcribes precursor of mRNA, the heterogeneous nuclear RNA ಅಂತ ಹೇಳ್ತೀವಿ. heterogeneous nuclear RNA ಅಂತ, HNRNA ಅಂದ್ರೆ. The RNA polymerase 3 is responsible for transcription of tRNA. ನೋಡಿ, RNA polymerase 3 ಏನಿದೆಯಲ್ಲ it is responsible for transcription of tRNA. Okay, so in eukaryotes, so division labor ಅಂದ್ರೆ ಅವುಗಳ ಕೆಲಸ ಏನು? RNA polymerase 1, RNA polymerase 2, RNA polymerase 3. RNA polymerase 1 ಕೆಲಸ ಏನು? rRNA ಟ್ರಾನ್ಸ್ಕ್ರೈಬ್ ಮಾಡೋದು. ಆಮೇಲೆ 2 ಕೆಲಸ ಏನು? ಪ್ರಿಕರ್ಸರ್ ಆಫ್ mRNA, ಆಮೇಲೆ ಹೆಟಿರೋಜಿನಸ್ ನ್ಯೂಕ್ಲಿಯರ್ RNA. ಅದರ ನಂತರ ಥರ್ಡ್ದು ಫಂಕ್ಷನ್ ಏನು? ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಟ್ರಾನ್ಸ್ಕ್ರಿಪ್ಷನ್ ಆಫ್ tRNA. ಮೆನ್ಷನ್ ಎನಿ 3 ಅಪ್ಲಿಕೇಶನ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್ಸ್ ಅಂತ ಹೇಳಿದ್ರೆ. ಮೆನ್ಷನ್ ಎನಿ 3 ಅಪ್ಲಿಕೇಶನ್ಸ್. DNA ಫಿಂಗರ್ ಪ್ರಿಂಟಿಂಗ್ ಏನಿದೆಯಲ್ಲ ಇಟ್ ಇಸ್ ಯೂಸ್ಡ್ ಟು ಐಡೆಂಟಿಫೈ ದ ಕ್ರಿಮಿನಲ್ಸ್ ಕನೆಕ್ಟೆಡ್ ವಿತ್ ಮರ್ಡರ್ ಅಂಡ್ ರೇಪ್. ಓಕೆ, ಅದನ್ನ ನಾವು ಫೋರೆನ್ಸಿಕ್ ಇನ್ವೆಸ್ಟಿಗೇಷನ್ ಅಂತ ಕೂಡ ಹೇಳ್ತೀವಿ. ಇಟ್ ಈಸ್ ಯೂಸ್ಡ್ ಟು ಸಾಲ್ವ್ ದ ಕೇಸಸ್ ಆಫ್ ಡಿಸ್ಪ್ಯೂಟೆಡ್ ಪೇರೆಂಟೇಜ್ ಅಂಡ್ ರಿಲೇಶನ್ಶಿಪ್, ದಟ್ ಈಸ್ ಮೆಟರ್ನಿಟಿ ಅಂಡ್ ಪೆಟರ್ನಿಟಿ ಟೆಸ್ಟಿಂಗ್. ಆಮೇಲೆ it helps in determining population and genetic diversity. It solves disputes arising from baby switchover in hospitals. Okay, yes. DNA is better genetic material than RNA. Justify the statement. Nodi, DNA is better genetic material than RNA. ಯಾಕೆ? DNA is more stable. ಇದು ಯಾವಾಗಲೂ ತುಂಬಾನೇ ಸ್ಟೇಬಲ್ ಆಗಿರುತ್ತೆ DNA, because even if the 2 complementary strands are separated by factors like heat, they can come together again. But RNA is more labile ಅಂತ ಹೇಳ್ತೀವಿ and easily degradable because of the additional OH group in the second position of ribose in every nucleotide. DNA does not act as enzyme. ಓಕೆ, ನೋಡಿ, DNA ಏನಿದೆ ಇದು ಯಾವಾಗ್ಲೂ ಎನ್ಸೈಮ್ ಆಗಿ ಆಕ್ಟ್ ಮಾಡಲ್ಲ. ಬಟ್ ಸಮ್ RNA ಮಾಲಿಕ್ಯೂಲ್ಸ್ ಏನಿರ್ತವೆ ಅವು ಎನ್ಸೈಮ್ ಆಗಿ ಆಕ್ಟ್ ಮಾಡ್ತವೆ. ಹಾಗಾಗಿ ಅವು ತುಂಬಾನೇ ರಿಯಾಕ್ಟಿವ್. ಇನ್ನು DNA ಥೈಮೈನ್ ಅನ್ನ ಒಳಗೊಂಡಿರುತ್ತೆ. ಇದು ಅಡಿಷನಲ್ ಸ್ಟೆಬಿಲಿಟಿಯನ್ನ ಕೊಡುತ್ತೆ. ಈಗ DNA ಅಡಿಷನಲ್ ಸ್ಟೆಬಿಲಿಟಿಯನ್ನ ಒಳಗೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ಇಟ್ ಹ್ಯಾಸ್ ಥೈಮೈನ್. ಇನ್ನು RNA ಮಾಲಿಕ್ಯೂಲ್ ಡಸ್ ನಾಟ್ ಹ್ಯಾವ್ ಥೈಮೈನ್.
both DNA and RNA can mutate, but RNA mutate at a faster rate as it is less stable. Okay, explain biochemical characterization of transforming principle of Oswald Avery. Okay, explain biochemical characterization of transforming principle of Oswald Avery. Okay, the biochemical nature of transforming principle in Griffith's experiment was discovered by O. Avery, C. McLeod, ಆಮೇಲೆ ಕಾರ್ಟಿ. They purified DNA from S strain. ನೋಡಿ ಅವ್ರು ಫಸ್ಟ್ DNA ಅನ್ನ S strain ಇಂದ ಪ್ಯೂರಿಫೈ ಮಾಡ್ಕೋತಾರೆ and prepared 4 samples. ಎಷ್ಟು ಸ್ಯಾಂಪಲ್ಸ್? 4 ಸ್ಯಾಂಪಲ್ಸ್ by adding enzymes. ಅಂದ್ರೆ ಮೊದಲನೇ ಒಂದು ಸ್ಯಾಂಪಲ್ಗೆ DNAs ಹಾಕ್ತಾರೆ, ಎರಡನೇ ಸ್ಯಾಂಪಲ್ಗೆ RNAs ಹಾಕ್ತಾರೆ, ಮೂರನೇದಕ್ಕೆ ಪ್ರೋಟಿಯೇಸ್ ಹಾಕ್ತಾರೆ, ನಾಲ್ಕನೇದಕ್ಕೆ ಕಾರ್ಬೋಹೈಡ್ರೇಟ್ಸ್ ಹಾಕ್ತಾರೆ. Okay, so then these samples were added to the R strain culture medium. So ಅವು ನಾಲ್ಕಕ್ಕೂ ಕೂಡ R strain ಅನ್ನ ಹಾಕ್ಬಿಟ್ಟು ಕಲ್ಚರ್ ಮಾಡ್ತಾರೆ. ಸೊ ನೋ ಸಚ್ ಚೇಂಜ್ ವಾಸ್ ಅಕರ್ಡ್ ಇನ್ ಫಸ್ಟ್ ಸ್ಯಾಂಪಲ್. ಅಂದ್ರೆ DNA ದಲ್ಲಿ ಏನು R strain ಹಾಕಿರ್ತಾರೆ ಅದರಲ್ಲಿ ಯಾವುದೇ ಒಂದು ಚೇಂಜಸ್ ಕಾಣಲ್ಲ. ಓಕೆ, ನೋ ಸಚ್ ಚೇಂಜ್ ವಾಸ್ ಅಕರ್ಡ್ ಇನ್ ಫಸ್ಟ್ ಸ್ಯಾಂಪಲ್ ವೇರ್ DNA ವಾಸ್ ಡೈಜೆಸ್ಟೆಡ್ ಬೈ DNAs. ಯಾಕಂದ್ರೆ DNA ಏನಾಗಿರುತ್ತೆ ಅಲ್ಲಿ ಡೈಜೆಸ್ಟ್ ಆಗಿರುತ್ತೆ. ಬಟ್ ಇನ್ ರೆಸ್ಟ್ ಆಫ್ ದ 3 ಸ್ಯಾಂಪಲ್ಸ್ ದ R strain ವಾಸ್ ಟ್ರಾನ್ಸ್ಫಾರ್ಮ್ ಟು S strain. ಆದ್ರೆ RNAs, ಪ್ರೋಟಿಯೇಸ್, ಕಾರ್ಬೋಹೈಡ್ರೇಟ್ಸ್ ಇವುಗಳಲ್ಲೆಲ್ಲ ಏನಾಗುತ್ತೆ S strain ಆಗಿ ಅದು ಟ್ರಾನ್ಸ್ಫಾರ್ಮ್ ಆಗಿರುತ್ತೆ ಬೈ DNA ವಿಚ್ ವಾಸ್ ನಾಟ್ ಡೈಜೆಸ್ಟೆಡ್ ಬೈ ಅದರ್ ಎನ್ಸೈಮ್ಸ್. ಅಂದ್ರೆ DNA ನ ಅಷ್ಟು ಸುಲಭವಾಗಿ ಯಾವ ಒಂದು ಎನ್ಸೈಮ್ಸ್ ಕೂಡ ಡೈಜೆಸ್ಟ್ ಮಾಡಕ್ಕೆ ಆಗಲ್ಲ ಅಂತ ಗೊತ್ತಾಯ್ತಾ. ಬಟ್ ದ ರೆಸ್ಟ್ ಆಫ್ ದ 3 ಸ್ಯಾಂಪಲ್ಸ್ ದ RNA strain ವಾಸ್ ಟ್ರಾನ್ಸ್ಫಾರ್ಮ್ಡ್. ಓಕೆ, RNA strain ವಾಸ್ ಟ್ರಾನ್ಸ್ಫಾರ್ಮ್ಡ್ ಟು S strain. ಓಕೆ, S strain ಇಂದ ಏನ್ ಪ್ಯೂರಿಫೈ ಮಾಡ್ಕೊಂಡಿರ್ತಾರಲ್ವಾ ಆ ಸ್ಯಾಂಪಲ್ಗೆ ಹಾಕಿರ್ತಾರಲ್ವಾ, ಸೊ ಟ್ರಾನ್ಸ್ಫಾರ್ಮ್ ಟು ಅಗೇನ್ ಅದು S strain ಬೈ DNA which was not digested by other enzymes. So they also purified biochemical proteins. ಆಮೇಲೆ ಅವರು ಕೆಲವೊಂದಷ್ಟು ಬಯೋಕೆಮಿಕಲ್ ಪ್ರೋಟೀನ್ಸ್ ಅನ್ನು ಕೂಡ ಪ್ಯೂರಿಫೈ ಮಾಡ್ತಾರೆ DNA, RNA ಫ್ರಮ್ ಹೀಟ್ ಕಿಲ್ಡ್ S bacteria to see which one could transform live or bacteria into S bacteria. They discovered that DNA alone from S bacteria made R bacteria to become transformed into S bacteria. They concluded that DNA ಅನ್ನುವಂಥದ್ದು it is the transforming principle and hereditary material ಅಂತ ಏನ್ ಮಾಡಿದ್ರು ಕನ್ಕ್ಲೂಷನ್ ಕೊಟ್ರು. ಸೊ ದಿಸ್ ಇಸ್ ವಾಟ್ ನಾವೇನಂತ ಹೇಳ್ತೀವಿ, ಆಸ್ವಾಲ್ಡ್ ಆವೇರಿ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಆಫ್ ಆಸ್ವಾಲ್ಡ್ ಆವೇರಿ. ಓಕೆ, ಇದೆಲ್ಲದೂ ಕೂಡ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಅಪ್ಲೈಡ್ ಕ್ವೆಶನ್ಸ್ ನಿಮಗೆ TET ನಲ್ಲಿ ಬರುತ್ತೆ. ಓಕೆ, ಥ್ಯಾಂಕ್ ಯು.